ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನೇನು ಯೋಚನೆ ಮಾಡಬೇಡ ಬಂಗಾರ. ನಿನ್ನನ್ನು ನನ್ನಿಂದ ದೂರ ಮಾಡಿದವ್ರಿಗೆ ಎಡೆ ಮುರಿ ಕಟ್ಟೆ ಕಟ್ತೀನಿ. 100 ಜನಕ್ಕೆ ತಿನ್ನೋ ಅನ್ನಕ್ಕೆ ದಾರಿ ಮಾಡಿಕೊಟ್ಟವಳು ನೀನು. ಇಡೀ ಊರಿಗೆ ಬೆಳಕಾದವಳು ನೀನು. ಎಲ್ಲದಕ್ಕಿಂತ ಹೆಚ್ಚಾಗಿ ಪಿರಾಣ ಬಂಗಾರ ನೀನು. ನಿನ್ನ ಪಿರಾಣನೇ ತೆಗ್ದವ್ರಂದ್ರೆ ನನ್ನ ಮಕ್ಕಳು ನಾನು ಸುಮ್ಕೆ ಬಿಡ್ತೀನ ಹೇಳು? ಬಂಗಾರ, ನಾನು ಒಂಟೆ ಆಗ್ಬಿಟ್ಟೆ ಅಂತ ನೀನೇನು ದಿಗಿಲ್ ಬಿಡಬೇಡ. ನನ್ನ ಜೊತೆಗೆ 100 ಆನೆ ಬಲ್ದಂಗೆ ಪುಟ್ಟವ ಸೇರ್ಕೊಂಡವ್ರೆ. ಈಟ್ ದಿನ ಏನೇ ಆದರೂ ಕಂಟಿಗೆ ಒಬ್ಬನೇ ಹೋರಾಡ್ತಿದ್ದ. ಆದರೆ ಈಗ ಒಂದು ಶಕ್ತಿನೇ ನನ್ನ ಜೊತೆ ಸೇರ್ಕೊಂಡಿತ್ತವ. ಈಗಿಬ್ಬರು ಸೇರ್ಕೊಂಡು ನಿನ್ನ ಸಾವು ನ್ಯಾಯ ಕೊಡಿಸ್ತೀವಿ. ಅವ್ನು ಯಾರೇ ಆಗಿರಲಿ, ಎಲ್ಲೇ ಇರಲಿ, ಅವ್ನ ಸಾವು ನಮ್ಮ ಕೈಯಾಗೆ ಅವ. ನಾವು ಸತ್ರುವೆ ನಿನ್ನ ಹೆಸರು ಉಳಿಬೇಕು ಬಂಗಾರ. ರೀ, ಯಾರ ಜೊತೆ ಮಾತಾಡ್ತಿದ್ದೀರಾ? ಇನ್ಯಾರ್ತವ ಬಂಗಾರ ಅಂತವ. ಈ ದಿನ ನಾನು ಏನೇ ಮಾಡಿದ್ರು ಅದಕ್ಕೆ ಪುಟ್ಟವ ಬೇಲೆ ಹಾಕೊಳ್ಳು. ಆದರೆ ಈಗ ಅವರೇ ನಂಗೆ ಬಲವಾಗಿ ನಿಂತವ್ರೆ ಅಂತ ಅವಂತ ಹೇಳ್ತೈತೆ. ಅಲ್ಲ ರೀ, ಪುಟ್ಟವ ಏನೋ ಆಕ್ರೋಶದಲ್ಲಿ ಮಾತಾಡಿದ್ರೆ ಅದನ್ನ ನೀವು ಸೀರಿಯಸ್ ಆಗಿ ತಗೊಂಡಿದ್ದೀರಲ್ಲ? ಅದು ಆಕ್ರೋಶದಾಗ ಬಂದಿರೋ ಮಾತಲ್ಲ, ಮನಸ್ಸಿನೊಂದು ನಂದಾರನೇ ಸರಿ ಅನ್ನೋ ಆಲೋಚನೆ ನನಗೆ ಬಂದಿರೋದು. ಅದು ಹಾಗಲ್ಲ ರೀ. ನೋಡಿ, ನಿಮಗೆಲ್ಲ ಪುಟ್ಟವ ನಿರ್ಧಾರ ಅದು ಏನು ಅನಿಸ್ತದೇನೋ, ಆದ್ರೆ ನನಗಂತೂ ಸಾನೇ ಖುಷಿ ಆಗೈತೆ. ನನಗೆ ಮಾತ್ರ ಅಲ್ಲ, ಅವ್ವಂಗೆ ಕೂಡ. ಬೇಕಾರೆ ಕೇಳಿ. ನಾನು ಸಿಂಹ ಆದರೆ ಪುಟ್ಟವ್ವ ದುರ್ಗಿ ಇಬ್ರು ಸೇರ್ಕೊಂಡು ಕೊಲೆ ಮಾಡ್ದು ನಾವು ಬಗ್ದಾಕ್ತೀವಿ. ರಕ್ತ ಕುಡಿತೀವಿ. ಇದು ಶ್ರೀಕಂಠೇಶ್ವರ ಮಾಡ್ತಾರೋ ಪ್ರಮಾಣ. ತಿದ್ದಿ ಬುದ್ಧಿ ಹೇಳ್ಬೇಕಾಗಿರೋ ಪುಟ್ಟವನ್ ಇವ್ರ ಜೊತೆ ಸೇರಿದ್ದಾರೆ. ಇವ್ರನ್ನ ಸರಿ ದಾರಿಗೆ ತರೋರು ಯಾರು? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ.